ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಲೂಟಿ ಆಯ್ತಲ್ಲ. ಈ ಪ್ರಕರಣದಲ್ಲಿ ಯಾರು ಆಯಿತು, ಎಲ್ಲರೂ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ, ರಾಮನ ದರ್ಶನ ಮಾಡ್ಕೊಳ್ತಾ ಇದ್ದಾರೆ. ಬಾಲರಾಮ ಖುಷಿಯಾಯಿತು. ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತಿರುವಂಥ ಬಾಲರಾಮ, 500 ವರ್ಷಗಳ ಕಾಲ ಕಾದಿದ್ದ ರಾಮ, ಆ ದೇವಸ್ಥಾನ ಎಲ್ಲ ಇದೆಯಲ್ಲ, ಯಾರು ಸುಪರ್ದಿಯಲ್ಲಿದೆ ಇದು? ಯಾರ್ಯಾರು ಇದನ್ನು ನೋಡ್ಕೊಳ್ತಾ ಇದ್ದಾರೆ ಇವತ್ತಿಗೆ? ಇಂಟ್ರೆಸ್ಟಿಂಗ್ ಅಲ್ವಾ? ಯಾರ್ಯಾರು ಲೂಟಿಕೋರರು? ಈ ಲೂಟಿಕೋರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಎಲ್ಲರೂ ಅಂತಲ್ಲ, ಈ ಟ್ರಸ್ಟಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಕಾರ್ಟಲ್ ನಡೆಸ್ತಾ ಇದ್ದದ್ದು ಅಂತ, ಈ ದಂಧೆ, ಈ ರ್ಯಾಕೆಟ್ ಇದೆಲ್ಲವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ ಒಬ್ಬ. ಆತನೇ ನೇಮಕಾತಿಯಲ್ಲಿ ಇದ್ದಿದ್ದಂತೆ. ತನ್ನ ಕಡೆಯವ್ರು 125 ಜನ ನೇಮಕ ಮಾಡ್ಕೊಳ್ಳೋದು, ಲೂಟಿ ಮಾಡಿಸೋದು ಅಂತ. ಇನ್ನು ಟ್ರಸ್ಟ್ನ ಕತೆಗೆ ಬರೋಣ. ಶುರುವಾಗಿದ್ದು ಯಾವಾಗ ಅಂತ ನೋಡಿದ್ರೆ, ಈ ಟ್ರಸ್ಟ್ ಶುರುವಾಗಿದ್ದು ಯಾರು, ಇರೋದು ಯಾರು, ರೆಪ್ರೆಸೆಂಟ್ ಮಾಡ್ತಿರೋದು ಯಾರು ಕೇಂದ್ರವನ್ನು, ಇದರಲ್ಲಿ ಎಲ್ಲ ಇದೆಯಲ್ಲ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಫೆಬ್ರವರಿ 5, 2020ರಲ್ಲಿ ಅಯೋಧ್ಯೆಯಲ್ಲಿ ಈ ಟ್ರಸ್ಟ್ ಶುರುವಾಯಿತು. ಈ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ಥಾಪನೆ ಆಯಿತು. 15 ಜನ ಮೆಂಬರ್ಸ್ ಇರ್ತಾರೆ ಇದರಲ್ಲಿ. ನಿಮ್ಗೆ ಇಂಪಾರ್ಟೆಂಟ್, ಕೀಪ್ ಇನ್ ಮೈಂಡ್, 15 ಜನ ಮೆಂಬರ್ಸಲ್ಲಿ 12 ಜನರನ್ನು ಭಾರತ ಸರ್ಕಾರವೇ ನಾಮನಿರ್ದೇಶನ ಮಾಡಿರೋದು, ನಾಮಿನೇಟ್ ಮಾಡಿರೋದಿಲ್ಲಿ. ಅಂದರೆ ಇವತ್ತಿಗೆ ಲೂಟಿ ಆಯಿತು ಅಂದರೆ ಸರ್ಕಾರ ಕೂಡ ಆನ್ಸರಬಲ್ ಆಗುತ್ತೆ ಇದಕ್ಕೆ. ಎಂತೆಂಥವ್ರು ತಂದು ಕೂಡಿಸಿದ್ಯಪ್ಪ, ನಿನ್ನ ಹಿತಾಸಕ್ತಿ ಇದರಲ್ಲಿ ಇದೆಯಾ ಅಂತ. ಇತರ 3 ಅದರ ಮೊದಲ ಸಭೆಯಲ್ಲಿ ಆಯ್ಕೆ ಮಾಡಿರ್ತಾರೆ. 12 ಜನ ನಾಮನಿರ್ದೇಶನ, ಇನ್ನು 3 ಜನ ಫಸ್ಟ್ ಮೀಟಿಂಗಲ್ಲಿ ಆಯ್ಕೆ ಆದವರು. RSS ಜೊತೆಗೆ ನಿಕಟ ಸಂಪರ್ಕ ಇವರಿಗಿದೆ. 14 ಸದಸ್ಯರಲ್ಲಿ 15ರಲ್ಲಿ 14, ಆ 14ರಲ್ಲಿ 9 ಜನ ಜೊತೆಯಲ್ಲಿ RSSಗೆ ನಿಕಟ ಸಂಬಂಧ ಇದೆ. ರಾಮ ಮಂದಿರ ಚಳುವಳಿಗೆ ಪ್ರಮುಖ ಪಾತ್ರ ವಹಿಸಿದ್ದರು ಅಂತ. ಪ್ರಧಾನಿ ಮೋದಿಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಇದ್ದಾರಲ್ಲ, ಬಹಳ ಗಳಸ್ಯ ಕಂಠಸ್ಯ ಈ ಚಂಪತ್ರಾಯ್ ಮೋದಿ ಅವರಿಗೆ. RSSನ ವಿಶ್ವ ಹಿಂದೂ ಪರಿಷತ್ ಘಟಕದವರಾಗಿದ್ದಾರೆ ಇವರು. ಗುಜರಾತ್ ದಿನಗಳಲ್ಲಿ ಪ್ರವೀಣ್ ತೊಗಾಡಿಯಾ ಅವರಿಂದ ಮೋದಿಗೂ ಹತ್ತಿರ ಆಗಿದ್ದರು ಇವರು. ಮೋದಿಗೆ ಆಪ್ತರು 15 ಜನರಲ್ಲಿ 2 IAS ಅಧಿಕಾರಿಗಳು, ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ ಇದರಲ್ಲಿ. ಒಬ್ಬರು ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಒಬ್ಬ ಪ್ರಮುಖ ನಿವೃತ್ತ IAS ಅಧಿಕಾರಿ ಮೋದಿಗೆ ಆಪ್ತರು. ಮೋದಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದದ್ದು ನೃಪೇಂದ್ರ ಮಿಶ್ರಾ. ಇವರು ದೇವಸ್ಥಾನದ ನಿರ್ಮಾಣದ ಮೇಲ್ವಿಚಾರಣೆ ವಹಿಸಿಕೊಂಡಿದ್ದರು. ಕಟ್ಟೋ ಕೆಲಸ ಇವರು ಮೇಲ್ವಿಚಾರಣೆ ಇತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಟಿಕೆಟ್ನಲ್ಲಿ ಸೋಲ್ತರಿವರು. ನಂತರ ಅವರ ಮಗ UPಯಲ್ಲಿ BJPಯಿಂದ MLC ಆಗಿದ್ದಾರೆ. ಟ್ರಸ್ಟ್ನಲ್ಲಿ ಈಗಿರೋದು ಯಾರು? ಪ್ರಸ್ತುತ ಪಟ್ಟಿ ಮಾಡಲಾಗಿರ್ತಕ್ಕಂಥ 14 ಸದಸ್ಯರು ಟ್ರಸ್ಟ್ನಲ್ಲಿದ್ದಾರೆ. K. ಪರಾಸರನ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಇವತ್ತು ರಾಮ ಮಂದಿರ ಆಗಿದ್ದರೆ ಈ ಪರಾಸರನ್ ಅವರು ತುಂಬ ಏಜ್ ಆಗಿದ್ದರು. ನಿರಂತರವಾಗಿ ಛಲ ಬಿಡದೆ, ಹಠ ಬಿಡದೆ ವಾದಿಸಿ ರಾಮ ಜನ್ಮಭೂಮಿ ದೇವಸ್ಥಾನ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವಕೀಲರು. ಇವರು ಸ್ಥಾಪಕ ಸದಸ್ಯರಿದ್ದಾರೆ. ಇವರು ಸ್ವಾಮಿ ವಾಸುದೇವಾನಂದ ಸರಸ್ವತಿ ದೇವ್ ಮಹಾರಾಜ್ ಮೆಂಬರ್ ಇದ್ದಾರೆ. ಸ್ವಾಮಿ ವಿಶ್ವಪ್ರಸನ್ನ ತೀರ್ಥ ಮಹಾರಾಜ್ ಸದಸ್ಯರು. ಪರಮಾನಂದ ಗಿರಿಜಿ ಮಹಾರಾಜ್ ಸದಸ್ಯರಿದ್ದಾರೆ. ಗೋವಿಂದ ದೇವ್ ಗಿರಿಜಿ ಮಹಾರಾಜ್ ಖಜಾಂಚಿಯವರು. ಅನಿಲ್ ಮಿಶ್ರಾ, ಕೃಷ್ಣಮೋಹನ್, ನೃತ್ಯಗೋಪಾಲ್ ದಾಸ್, ಚಂಪತ್ರಾಯ್, ದಿನೇಂದ್ರ ದಾಸ್, ಪ್ರಶಾಂತ್ ಲೋಖಂಡೆ IAS ಅಧಿಕಾರಿ ಇದ್ದಾರೆ. ಇವರು ಕೇಂದ್ರ ಸರ್ಕಾರದ ಪ್ರತಿನಿಧಿ, ಪದನಿಮಿತ್ತ ಸದಸ್ಯ ಅವರು. ಸಂಜಯ್ ಪ್ರಸಾದ್ IAS ಇದ್ದಾರೆ ಇವರು. ಇನ್ನೊಂದು ಕಡೆ ಶಶಾಂಕ್ ತ್ರಿಪಾಠಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇವರು ಅಯೋಧ್ಯೆ. ನೃಪೇಂದ್ರ ಮಿಶ್ರಾ IAS ಇದ್ದಾರೆ, ಇವರು ಅಧ್ಯಕ್ಷರಿದ್ದಾರೆ. ಇಷ್ಟು ಜನಗಳು ಕೂಡ ಇದೀಗ ಈ ಒಂದು ರಾಮ ಮಂದಿರ ಟ್ರಸ್ಟನ್ನು ನೋಡ್ಕೊಳ್ತಾ ಇದ್ದಾರೆ.